ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ. ಹಾಗೆ ಮರೆಯದೆ ನನ್ನ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್. ಈ ದಿನ ಸಾಯಂಕಾಲ ವ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ರೀ. ಕೆಲ್ಸಕ್ಕೆ ಹೋಗಿ ಬಂದು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬರೋಕ್ಕಿಲ್ಲ ರೀ, ಅಡುಗೆಗೆ ಇಟ್ಕೊಂಡಿದ್ದೀನಿ. ಅಡುಗೆ ಮಾಡ್ಕೊತಾನೆ ಇನ್ನೊಂದು ಸೈಡು ನೀರು ಹಿಡಿತಾ ಇದ್ದೀನಿ ರೀ. ಪ್ರತಿದಿನ ನಮ್ಮ ಯಜಮಾನ್ರು ಹಿಡಿತಾ ಇದ್ದರು, ಇವತ್ತು ನಾನು ಹಿಡಿತಾ ಇದ್ದೀನಿ ನೀರು. ನನಗೆ ಅನುಕೂಲ ಆದರೆ ನಾನು ಹಿಡಿತೀನಿ, ಇಲ್ಲಾಂದರೆ ಅವರೇ ಜಾಸ್ತಿ ನೀರು ಹಿಡಿಯೋದು. ಹೊರಗಡೆ ಎಷ್ಟು ನೀರು ತುಂಬಿಸಿಟ್ರೂ ಅದರಲ್ಲಿ ಹುಳ ಬೀಳ್ತಾ ಇದ್ದಾವೆ ರೀ. ಮುಸ್ರೆಕಾಯಿ ಏನನ್ನಿಟ್ರೆ ಹುಳ ಬೀಳ್ತವೆ ಅಂತ ಹೇಳ್ತಾರೆ ರೀ. ನಾವೇನು ಇಡಲ್ಲ, ಏನೋ ನಮಗೆ ಗೊತ್ತಿಲ್ದಂಗೆ ಮಕ್ಕಳು ಏನನ್ನ ಅದರಲ್ಲಿ ಕೈ ಹಾಕ್ತಾರೇನೋ ಗೊತ್ತಿಲ್ಲ. ಆದರೆ ಯಾವಾಗಲೂ ಹುಳ ಬಿದ್ದೇ ಇರ್ತಾವೆ. ಒಂದು ಡ್ರಮ್ಮಲ್ಲಿ ಇನ್ನೊಂದು ಡ್ರಮ್ಮಲ್ಲಿ ಇರೋದಿಲ್ಲ, ಯಾಕೆಂದರೆ ಅದು ಬಳಸ್ಕೊಂಬಿಡ್ತೀವಲ್ವ. ನೀರು ಹಿಡಿಯೋಕೆ ಡ್ರಮ್ಮಿಗಿಟ್ಟು ಇನ್ನು ನೆಕ್ಸ್ಟ್ ಬಂದುಬಿಟ್ರೆ ನಾನು ದೋಸೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾಳೆಗೆ ಬೆಳಿಗ್ಗೆ ನೆನ್ನಿಟ್ಟು ಹೋಗಿದ್ದೆ, ಈಗ ಬಂದು ಹಾಕ್ಕೊತಾ ಇದ್ದೀನಿ. ಬೆಳಿಗ್ಗೆ ದೋಸೆಗೆ ನೆನ್ನಿಟ್ರೆ ಬೇಗ ಮಿಕ್ಸಿ ಹಿಡಿಯೋಕೆ ಅನುಕೂಲ ಆಗುತ್ತಾ. ಮಿಕ್ಸಿ ಸಹ ಭಾಳ ದಿನ ಬಾಳಿಕೆ ಬರುತ್ತದೆ. ಒಂದು ಸೈಡ್ ನಾನು ಮಿಕ್ಸಿ ಮಾಡ್ಕೊತಾನೆ, ಇನ್ನೊಂದು ಸೈಡ್ ಅಡುಗೆ ಮಾಡ್ಕೊತಾನೆ, ನೀರು ಹಿಡಿತಾನೆ. ಬಟ್ಟೆ ಮಡ್ಚೋಣ ಅಂತ ಬಟ್ಟೆ ಕೆಳಗೆ ಹಾಕ್ಕೊಂಡಿದ್ದೀನಿ ರೀ. ಆದರೆ ನನಗಿನ್ನ ಮುಂಚೆ ನಮ್ಮ ಮಕ್ಕಳೇ ಮಾಡಿಸ್ತಾ ಇದ್ದಾರೆ. ಇವ್ರು ಬಂದುಬಿಟ್ರಿ ನಮ್ಮ ಮೈದನವ್ರ ಮಗ. ಇನ್ನೊಂದು ಸೈಡೆ ನಮ್ಮ ಕಾರಣೆಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ರೀ. ನಾನು ಜಾಸ್ತಿ ಕುತ್ಕೊಳಲ್ಲ ಹೋಮ್ವರ್ಕ್ ಹೇಳ್ಕೊಡೋಕ್ಕೆ, ತಾನೇ ಮಾಡ್ತಾಳೆ. ಒಂದು ವೇಳೆ ನೀಟಾಗಿ ಏನನ್ನ ಬರ್ದಿಲ್ಲ ಅಂದರೆ ಮಾತ್ರ ನಾನು ಕುತ್ಕೊತೀನಿ ರೀ, ಇಲ್ಲಾಂದರೆ ನಾನು ಕುತ್ಕೊಳೋದೇ ಇಲ್ಲ. ನಾನು ಹೇಳ್ಕೊಡೋಕ್ಕಂತೂ ಕುತ್ಕೊಳಲ್ಲ, ಹೆಂಗೆ ಬರ್ದಾಳಂತ ನೋಡೋಕೆ ಕುತ್ಕೊತೀನಿ. ಹೋಮ್ವರ್ಕ್ ಮಾಡಿಸೋ ಟೈಮಲ್ಲಿ ಅಮ್ಮ ಚಾಕ್ಲೇಟ್ ಕೊಟ್ಟು ಕಳಿಸಿದಾಳೆ ಅಂದರೆ ಇನ್ನು ತಂಗಿ ಮಗಳು ತಂದು ಕೊಟ್ಟಿದ್ದಾಳೆ. 2 ಇದ್ದಾವೆ ರೀ. ಇಲ್ಲಿ ತಿನ್ನೋರು ಬಂದುಬಿಟ್ಟು 4 ಜನ, ಅದರಲ್ಲಿ ನಾನೊಂದು. ಒಬ್ಬೊಬ್ರಿಗೆ ಒಂದೊಂದು ಕೊಟ್ಟರೆ ಇನ್ನೊಬ್ರಿಗೆ ಕಡಿಮೆ ಬರ್ತೈತೆ, ಇಲ್ಲಾಂದರೆ 3 ಒಂದೊಂದು ಕೊಡ್ತಾಯಿದ್ದೆ. ಇಲ್ಲ ಇನ್ನೊಂದು, ಅದಕ್ಕೆ 4 ಭಾಗ ಮಾಡೀನಿ. ಆ 4 ಭಾಗದಾಗೂ ಯಾರಿಗನ್ನ ಒಬ್ಬರು ಎಕ್ಸ್ಟ್ರಾ ಆಗಿದೆ, ಒಬ್ರಿಗೆ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಅಂದರೆ ಬಾಧೆ ಬೀಳ್ತಾರಲ್ವ, ಅದಕ್ಕೆ ನಾನೇ ತಿಂದುಬಿಟ್ಟಿದ್ದೀನಿ. ನಮ್ಮ ಯಶಸ್ಗೆ ಗನ್ ಅಂದರೆ ಭಾಳ ಇಷ್ಟ. ಎಷ್ಟು ಸರಿ ಗನ್ ಹಿಡಿತಾನೆ, ಗನ್ ತಗೊಂಡು ಶೂಟ್ ಮಾಡ್ತಾನೆ. ನಮ್ಮ ಸೃಷ್ಟಿ ಎಷ್ಟು ಚೆನ್ನಾಗಿ ನೀಟಾಗಿ ಬಟ್ಟೆ ಮಾಡಿಸ್ತಾ ಇದ್ದಾಳಪ್ಪ. ನಿಮ್ಮ ಮನೆಯಲ್ಲಿ ಏನಾದರೂ ಬಟ್ಟೆ ಮಾಡಿಸೋಕ್ಕೆ ಹೆಲ್ಪ್ ಬೇಕಂದರೆ ಕರೀರಿ, ನಮ್ಮ ಸೃಷ್ಟಿನ ಕಳಿಸ್ತೀನಿ. ನಮ್ಮ ಮನೆಯಲ್ಲಿ ಚಪ್ಪಾಳೆ ಬಡಿತೀವಪ್ಪ, ಯಾಕೆ ಅಂತಂದರೆ ರೀ, ನಮ್ಮ ಮಗಳು ಚೆನ್ನಾಗಿ ನೀಟಾಗಿ ಬರೆದಾಗ ಅಥವಾ ಹೇಳಿದ ಕೆಲಸ ಮಾಡಿದಾಗ ಚಪ್ಪಾಳೆ ಬಡಿತೀವಿ ರೀ. ನಾನು ಬಡಿಯೋದಲ್ಲ, ಯಾರ್ಯಾರಿದ್ದಾರೆ ಅವರೆಲ್ಲರೂ ಚಪ್ಪಾಳೆ ಬಡಿಬೇಕು. ಹಂಗೆ ಮಾಡಿದ್ರೆ ಏನೋ ಅವ್ರಿಗೊಂದು ಹುಮ್ಮಸ್ಸು ಬರುತ್ತೆ, ಬರೆಯೋರಿಗೆ, ಓದೋರಿಗೆ, ಕೆಲಸ ಮಾಡೋರಿಗೆ. ಮಿಕ್ಸಿಗೆ ಹೆಂಗೆ ಹಾಕ್ತೀನಂದರೆ ರೀ, ನಾನು ಮಿಕ್ಸಿ ಆನ್ ಮಾಡಿ ಒಂದು 2 ನಿಮಿಷ ಇಟ್ಕೊಂಡು ಆಮೇಲೆ ಬಿಟ್ಬಿಡ್ತೀನಿ. ದೋಸೆಗೆ ಹಾಕುವಾಗ ಉದ್ದಿನಬೇಳೆ ಅಂಥವೇ ನಾನು ಮಿಕ್ಸಿಗೆ ಹಾಕೋ ಆದರೆ ರೀ, ಮಿಕ್ಸಿ ಆನ್ ಮಾಡಿ ಒಂದು 2 ನಿಮಿಷ ಬಿಟ್ಟು ಆಮೇಲೆ ಬಿಟ್ಬಿಡ್ತೀನಿ. ಅದೇನು ಸಿಡಿಯೋದಿಲ್ಲ ರೀ. ಆದರೆ ಸ್ವಲ್ಪ ಜನ ಭಯ ಬೀಳ್ತಾರೆ, ಹುಷಾರಾಗಿರೋದು ಉತ್ತಮನೇ. ಆದರೆ ಇವೆಲ್ಲ ಮಾಡ್ಕೊತ ಮತ್ತೆ ಆ ಮಿಕ್ಸಿ ಕಡೆನೇ ಭಾಳೊತ್ತು ನಿಂತ್ಕೋಬೇಕಂದ್ರೆ ನನಗೆ ಆಗೋದಿಲ್ಲ. ಈ ಕಡೆ ಕೆಲಸನೂ ಮಾಡ್ಕೋಬೇಕು, ಈ ಕಡೆ ಇದನ್ನು ಮುಗಿಸ್ಕೋಬೇಕು. ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಯಜಮಾನ್ರು ಬರೋಷ್ಟರಲ್ಲಿ ಮಿಕ್ಸಿ ಕೆಲಸ ಮುಗಿಸ್ಬೇಕು. ನಮ್ಮ ಯಜಮಾನ್ರು ಬಂದಾಗ ನಾನು ಅವ್ರ ಕಡೆ ಮಾತಾಡಬೇಕು. ಅವಾಗ ಮಿಕ್ಸಿಗೆ ಹಾಕುವಾಗ ಮಾತಾಡೋಕ್ಕಾಗೋದಿಲ್ಲಲ್ವ, ಶಬ್ದ ಭಾಳ ಗೀ ಅಂತ ಇರ್ತೈತೆ. ಅದಕ್ಕೆ ನಾನು ಅವ್ರೆಲ್ಲರ ಮುಂಚೆನೇ ನಾನು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ. ಅವರೇ ನನಗೆ ತೊಂದರೆ ಕೊಡೋದಿಲ್ಲ, ಏನೋ ನನಗೆ ಅವ್ರಿಗೆ ತೊಂದರೆ ಕೊಡಬಾರ್ದು ಅನ್ನೋದು. ಆವಾಗ ಕೊಡ ಒಂದೇ ತುಂಬಿರಿ, ಡ್ರಮ್ ಏನು ಬೇಡ ಬಿಡು, ನಮ್ಮ ಯಜಮಾನ್ರು ಬಂದಾಗ ತುಂಬಿಸ್ತಾರಂತ ನಾನು ಅಂದ್ಕೊಂಡೆ. ಇನ್ನೇನು ಬಿಡು, ಪೈಪ್ ಹಾಕಿ ಇದೆ ಅಲ್ಲ, ಹಿಡಿದು ಬಿಡೋಣ ಅಂತೇಳಿ ಹಿಡಿತಾ ಇದ್ದೀನಿ ರೀ. ಜಾಸ್ತಿ ಈ ಡ್ರಮ್ಗಳು ನೀರೇ ಬಳಸೋದಿಲ್ಲ, ಯಾಕೆಂದರೆ ಸ್ವಲ್ಪ ಹಿಂದೆ ಐತೆ, ಪೈಪ್ ಕಡಿಮೆ ಬರುತ್ತೆ. ಅದಕ್ಕೆ ನಾನು ನೀರು ಬಳಸೋದಿಲ್ಲ ಇದ್ರಗಳು, ಅದಕ್ಕೆ ಬೇಗ ಇದರಲ್ಲಿ ಹುಳನೂ ಬೀಳ್ತವೆ. ಒಂದು ಸೈಡ್ ನೋಡಿದರೆ ನಂದೂ ತಪ್ಪಿದೆಯಪ್ಪ ಇದರಲ್ಲಿ. ಯಾಕೆ ಹುಳ ಬೀಳ್ತವೆ ಅಂತಂದರೆ ನಾನು ಜಾಸ್ತಿ ಆ ನೀರು ಬಳಸೋದಿಲ್ಲಲ್ವ, ಅದಕ್ಕೆ.
ತಲೆನೇ ಓಡೋದಿಲ್ಲ ಅಡುಗೆ ಏನು ಮಾಡಬೇಕು ಅಂತ ರಾತ್ರಿ ಹೊತ್ತಂತೂ. ಬೆಳಿಗ್ಗೆ ಹೊತ್ತು ಏನೋ ಒಂದು ಮಾಡ್ಬೋದು, ರಾತ್ರಿ ಹೊತ್ತು ಮಾಡಬೇಕಂದ್ರೆ ಕಷ್ಟ. ಆಲೋಚನೆ ಮಾಡ್ಕೊತ ಕುಂತ್ರೆ ಟೈಮೇ ವೇಸ್ಟ್ ಆಗುತ್ತೆ ಹೊರತಾಗಿ ನಮ್ಮ ಕೆಲಸ ಆಗೋದಿಲ್ಲ ಅಂಥೇಳಿ ಏನು ಮಾಡೋಣ ಅಂತ ಆಲೋಚನೆ ಮಾಡ್ಕೊತಿರುವಾಗ ಎಣ್ಣೆ ಬಿಸಿ ಮಾಡಿ ಸಾಸಿವೆ ಜೀರಿಗೆ ಹಾಕಿ ಅದರಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ರೀ. ಅದು ಸ್ವಲ್ಪ ಬೆನೆಯಾಗಿ ಇಟ್ಟಿದ್ದೀನಿ, ಅದು ಹಾಗೆ ಸ್ವಲ್ಪ ಒತ್ತಿ ಹೋಗ್ಬಿಟ್ಟಿದೆ. ಇನ್ನು ಅದಾದಮೇಲೆ ಸ್ವಲ್ಪ ಖಾರ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು ಹಾಕಿ ಒಂದು ಸಾರಿ ಚೆನ್ನಾಗಿ ಕಲಸಿ ಮುಚ್ಚಿಟ್ಬಿಡ್ತೀನಿ ರೀ. ಕೊತ್ತಂಬರಿ ಏನೇನಿದ್ರೆ ಅದ್ರ ಮೇಲೆ ಹಾಕ್ಕೊತೀನಿ, ಇಲ್ಲಾಂದರೆ ಇಲ್ಲ. ಕರಿಬೇವು ಹೇಳೋದು ಮಾಡ್ತದೆ ನೋಡಿರಿ, ಕರಿಬೇವನ್ನ ಅದರಲ್ಲಿ ಹಾಕಿದ್ದೀನಿ. ಸ್ಟವ್ ನೋಡಿದ್ರೆ ಭಾಳ ಅಂದರೆ ಭಾಳ ಗಲೀಜೈತಪ್ಪ, ಏನು ಮಾಡೋಕ್ಕಾಗಲ್ಲ. ಈಗ ಸ್ವಲ್ಪ ಕೆಲಸ ಮುಗಿಯೋವರೆಗೆ ಆಮೇಲೆ ನೀಟಾಗಿ ಒರೆಸಿ ಕ್ಲೀನ್ ಮಾಡಿಡ್ತೀನಿ. ಇನ್ನು ದೋಸೆ ಹಿಟ್ಟು ಬಂದುಬಿಟ್ರಿ 2 ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ. ಯಾಕೆ 2 ಡಬ್ಬೆ ಅಂತ ಕೇಳ್ತೀರಾ? ಒಂದು ನಮ್ಮದು, ಇನ್ನೊಂದು ತಂಗಿ ಯಾವಾಗ ದೋಸೆ ಹಿಟ್ಟು ಹಾಕಿದ್ರು ನನಗೂ ಅಷ್ಟೇ ಕಟ್ಟು ಕಳಿಸ್ತಾಳೆ. ಇನ್ನು ಅವ್ರು ಕಳಿಸುವಾಗ ನಾನು ಕಳಿಸ್ಬೇಕಾಗೋದಿಲ್ಲ, ಒಳ್ಳೇದಲ್ಲ ಹಂಗೆ ಇಸ್ಕೊಳೋದು. ಹಂಗಂತೇಳಿ ನನಗೇನಾರು ಅನುಕೂಲ ಆದರೆ ಇನ್ನು ಅವ್ರಿಗೂ ಕೊಟ್ಟು ಕಳಿಸ್ಬಿಡ್ತೀನಿ ರೀ. ಅವ್ರ ಮನೆಯಲ್ಲೂ ಮಕ್ಕಳಿದ್ದಾರೆ, ಇಂಥವು ದೋಸೆ ಇಡ್ಲಿ ಇಂಥವೆಲ್ಲ ಆದರೆ ಮಕ್ಕಳು ಇಂಟ್ರೆಸ್ಟಿಂದ ಉಣ್ತಾರೆ. ಆದರೆ ಇಡ್ಲಿ ಉಂಡು ಏನು ಪ್ರಯೋಜನ ಇಲ್ಲ ಮಕ್ಕಳಿಗೆ. ದೋಸೆಯಿಂದಾದರೆ ಏನಾದ್ರು ಸ್ವಲ್ಪ ಶಕ್ತಿ ಬರ್ಬೋದೇನೋ, ಇಡ್ಲಿಯಿಂದ ಅಂತ ಅಸಲು ಏನೇ ಇಲ್ಲ. ಸುಮ್ಮನೆ ಹೊಟ್ಟೆ ತುಂಬಬೇಕಾ ಅಷ್ಟಕ್ಕೆ ಇಡ್ಲಿ. ಬಟ್ಟೆ ಮಡ್ಚ್ಕೊತ ಕುಂತಾಗ್ರಿ ಕರೆಂಟ್ ಹೋಗ್ಬಿಡ್ತು. ಇನ್ನು ನನ್ನ ಮಗಳು ಓದ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲಪ್ಪ, ನಮ್ಮ ಮಗಳು ಓದ್ತಾ ಇಲ್ಲ. ತನ್ನ ಡೈರಿಗೆ ತನ್ನದೊಂದು ಫೋಟೋ, ಅವ್ರ ಅಪ್ಪಾಜಿದ್ದು ನನ್ನದೊಂದು ಫೋಟೋ ಹಚ್ಚಂತ ಕಲೆ ಬಿದ್ದಿದ್ದಾಳೆ. ನಾಳೆ ಹಚ್ತೀನಿ ಅವಳಮ್ಮ ಅಂದರೆ, ಇಲ್ಲಮ್ಮ ನಮ್ಮ ಫ್ರೆಂಡ್ಸ್ ಎಲ್ಲರೂ ಹಚ್ಕೊಂಬಂದಿದ್ದಾರೆ, ನನಗೂ ಕೇಳ್ತಿದ್ದಾರೆ ನೀನು ಹಚ್ಕೊಂಬಾ ಕಾರುಣ್ಯ ಅಂತ. ನಾನು ಹಚ್ಕೊಂಡು ಹೋಗ್ತೀನಮ್ಮ ಅಂತ ತಾನ್ರಿ. ಆಯ್ತಳಮ್ಮ, ನಾಳೆ ಹಚ್ತೀವಿ, ಇವತ್ತು ಆಗೋದಿಲ್ಲ ಅನ್ನೋಕ್ಕಿಲ್ಲ, ಏನೋ ಒಂದು ಹೇಳಿ ನಾ ಬ್ಯಾಗಲ್ಲಿ ಬುಕ್ಸ್ ಇಡಿಸಿದ್ದೀನಿ. ಅನ್ನ ಮಾಡಿದ್ದೆ ರೀ, ಅನ್ನ ಸ್ವಲ್ಪ ತಣ್ಣಗಾದಾಗ ಹಿಂಗೆ ಬೇರೆ ಪಾತ್ರೆಯಲ್ಲಿ ಅಂದರೆ ಹಿಂಗೆ ಒಗ್ಗರಣೆ ಕೊಟ್ಟಿದ್ದು ಮಿಕ್ಸ್ ಮಾಡ್ಕೊಳೋಕ್ಕೆ ಅನುಕೂಲ ಆಗುತ್ತೆ. ಬಿಸಿ ಇದ್ದಾಗೆ ಕಲ್ಸ್ಕೊಂಡ್ಬಿಟ್ಟಿವಿ ಅಂದರೆ ಅನ್ನ ಮೆತ್ತಗಾಗ್ಬಿಡುತ್ತಲ್ವ, ಅದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ಕಲ್ಸ್ಕೊಂಡ್ರೆ ಸ್ವಲ್ಪ ಅನ್ನ ಉದುರಿರುತ್ತೆ. ಹೆಂಗಿದ್ರೂ ನಡೆದೋಗ್ಬಿಡ್ತೈತೆ. ನಮ್ಮ ಯಜಮಾನ್ರಿಗೆ ಸ್ವಲ್ಪ ಉದುರಿರಬೇಕು. ಇನ್ನು ಈ ರೈಸ್ ಜೊತೆಗೆ ಉಣೋಕ್ಕೆ ಏನೇನು ಇರಬೇಕಂತೇಳಿ ನಾನು ಮೊಟ್ಟೆ ಕುಚ್ಚಿದ್ದೀನಿ ರೀ. ಎಷ್ಟು ಗಲೀಜಿದ್ದಂಥ ನನ್ನ ಗ್ಯಾಸ್ ಕಟ್ಟೆ ಈಗ ಸ್ವಚ್ಛ ಸುಂದರವಾಗಿ ಕಾಣುತ್ತೆ ರೀ. ಗ್ಯಾಸ್ ಕಟ್ಟೆ ಕ್ಲೀನ್ ಇರಬೇಕಲ್ಲ ರೀ, ಸ್ವಲ್ಪ ಅಡುಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಇವಾಗಿನ ನಾನು ಅಡುಗೆ ಮಾಡೋದೆಲ್ಲ ಮುಗಿದಿದೆ, ಬೆಳಿಗ್ಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಕಟ್ಟೆ ಕ್ಲೀನ್ ಇಲ್ಲ ಅಂದರೆ ರೀ ಅಡುಗೆ ಮಾಡೋಕ್ಕೆ ಮನಸ್ಸು ಬರಲ್ಲ. ನೀವು ಅಬ್ಸರ್ವ್ ಮಾಡಿದ್ದೀರಾ? ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡು ಆದಮೇಲೆ ಇನ್ನೊಂದು ಸತಿ ರೀ ಒಣ ಬಟ್ಟೆಯಿಂದ ನಾನು ಒರೆಸ್ಕೊತಾ ಇದ್ದೀನಿ. ಯಾಕಪ್ಪ ಅಂತ ಕೇಳ್ತೀರಾ? ಸಾರಿ, ಒಣ ಬಟ್ಟೆ ಅಲ್ಲ, ಅದು ಹಸಿ ಬಟ್ಟೆನೇ. ಆಮೇಲೆ ಇನ್ನೊಂದು ಒಣ ಬಟ್ಟೆ ತೊಗೊಂಡು ಒರೆಸ್ಕೊಂಡಿದ್ದೀನಿ. ಅದ್ರ ಮೇಲೆ ನೀರು ಖಾಲಿನೂ ಇರಬಾರ್ದು, ಬೇಷು ಪಳ 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 ಅಂತ ಹೊಳಿತಾ ಇರಬೇಕಂತೇಳಿ ಸ್ವಲ್ಪ ಒಣ ಬಟ್ಟೆ ತೊಗೊಂಡು ಒರೆಸಿದ್ದೀನಿ ರೀ. ನೀವು ಒಂದ್ಸರಿ ನೋಡಿರಿ, ಗೊತ್ತಾಗುತ್ತೆ. ಹಸಿ ಬಟ್ಟೆಯಿಂದ ಒರೆಸಿದ್ರೆ ಗ್ಯಾಸ್ ಮೇಲೆ ಸ್ವಲ್ಪ ಅಲ್ಲೆಲ್ಲ ಕಲೆ ಇರ್ತೈತೆ. ಅದೇ ಒರೆಸಿ ಆದಮೇಲೆ ಇನ್ನೊಂದು ನೀಟಾದಂಥ ಒಣ ಬಟ್ಟೆ ತಗೊಂಡು ಒರೆಸ್ಕೊಂಡ್ವಿ ಅಂದರೆ ಗ್ಯಾಸ್ ಕಟ್ಟೆ ಕ್ಲೀನ್ ಅಂದರೆ ಕ್ಲೀನ್. ಗ್ಯಾಸ್ ಕಟ್ಟೆ ಒರೆಸೋದಾದ್ಮೇಲೆ ರೀ ನಮ್ಮ ಮನೆಯಲ್ಲಿ ನೀಟಾಗಿ ಕಸ ಬಳ್ಕೊತಾ ಇದ್ದೀನಿ. ಎದಕ್ಕೆ ಬಳಿತಿದ್ದೀನಿ ಅಂದರೆ ಇನ್ನು ನಾಳೆ ನನಗೆ ಕೆಲಸ ರಜೆ ಇದೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅಂದ್ಕೊಂಡಂಗೆ ಆಗಲ್ಲ, ಆಗೋದಿಲ್ಲ. ಆಮೇಲೆ ಗೊತ್ತಾಯ್ತು ಇಲ್ಲ ನಾಳೆನೂ ಹಾಸ್ಪಿಟಲ್ ಇದೆ ಅಂತ. ಹಬ್ಬ ಅಂತ ಅಂದ್ಕೊಂಡೆ. ಇನ್ನು ಮತ್ತೆ ನಾಳೆ ನನಗೆ ಬಂಡೆ ಒರ್ಸೋಕೆ ಅವೆಲ್ಲ ಆಗೋದಿಲ್ಲ, ಮತ್ತೆ ಕಷ್ಟ ಆಗುತ್ತೆ ಅಂಥೇಳಿ ಇವತ್ತೇ ಎಲ್ಲ ಮಾಡ್ಕೊತಾ ಇದ್ದೀನಿ. ಯಾಕೆ ಕಷ್ಟ ಆಗುತ್ತಂದರೆ ರೀ ನಾಳೆ ಒಂದು ಕಿವಿ ಆಪ್ರೇಷನ್ ಇದೆ, ಅದಕ್ಕೆ ಲೇಟ್ ಆಗುತ್ತಾ. ಮತ್ತು ಮನೆಗಳ ಕೆಲಸ ಯಾವಾಗಾದರೂ ಮಾಡ್ಕೋಬೋದು, ಹೊರಗಿನ ಕೆಲಸ ಹೋಗಿ ಫಸ್ಟು ಮುಗಿಸ್ಕೊಂಡು ಬರಬೇಕು. ಮನೆಗಳ ಕೆಲಸಕ್ಕೆ ಕೊನೆ ಇಲ್ಲ, ಅದಕ್ಕೆ ಫುಲ್ ಸ್ಟಾಪ್ ಅನ್ನೋದೇ ಇಲ್ಲ. ಅದೇ ಎಕ್ಸ್ಪೆಷಲಿ ಆಗಿ ಹೆಣ್ಮಕ್ಳಿಗಂತ ಅಸಲಿಗೆ ಇಲ್ಲಪ್ಪ. ಕಿವಿ ಆಪ್ರೇಷನಿಗೆ ಬರ್ತಾರಾ, ಅದಕ್ಕೆ ಮತ್ತು ಅವ್ರಿನ್ನೂ ತೊಂದರೆ ಆಗಬಾರ್ದು. ಆಮೇಲೆ ಸರ್ಗೆ ಮೊದಲೇ ನನಗೆ ಒಳ್ಳೆ ಹೆಸರಿದೆ, ಲೇಟಾಗಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ. ಇನ್ನು ಒಳ್ಳೆ ಟೈಮ್ಗೆ ಅಂದರೆ ಆಪ್ರೇಷನ್ ಇರೋ ಟೈಮಿಗೂ ನಾನು ಕರೆಕ್ಟ್ ಟೈಮಿಗೆ ಹೋಗಿಲ್ಲ ಅಂದರೆ ಒಳ್ಳೆಯದಲ್ಲ. ಹಂಗಂತೇಳಿ ರಾತ್ರಿಯೇ ಬಂಡೆ ಒರೆಸ್ಕೊತಾ ಇದ್ದೀನಿ. ಟೈಮ್ ಬಂದುಬಿಟ್ರಿ 9:30 ಆಗಿದೆ. ಪಾಪ ನಮ್ಮ ಯಜಮಾನ್ರು ಬಂದು ಒಂದು ಅರ್ಧ ತಾಸು ಆಯಿತು. ಪ್ಲೀಸ್ ರೀ ಬಂಡೆ ಒರೆಸ್ತೀನಿ ಒಂದು ಅರ್ಧ ಗಂಟೆ ರೀ ಅಂತಂದರೆ ಓಕೆ ಅಂತೇಳಿ ಸಲುವಾಗಿ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾಳೆ ನನಗೆ ಆಪ್ರೇಷನ್ ಇದೆ ಸರ್ಗೆ,
ನಾನು ಹೋಗಿ ಅಸೆಸ್ ಮಾಡಲೇಬೇಕು, ಲೇಟ್ ಆದರೆ ಸರ್ ನನ್ನ ಬೈತಾರೆ ಇನ್ನು ಹಿಗ್ಗ ಮುಗ್ಗ ಅಂತ ಸಲುವಾಗಿ ಸರಿ ಫಸ್ಟ್ ಮಾಡ್ಕೊ ಅಂತ ಹೇಳಿದ್ದಾರೆ. ಬಂಡೆ ಒರೆಸಿದ್ರೆ ನೋಡಿರಿ ಮನೆ ಎಷ್ಟು ಲಕ್ಷಣವಾಗಿ ಕಾಣ್ತಿತ್ತು, ಹೌದಿಲ್ಲ? ಆದರೆ ಏನು ಮಾಡಬೇಕು, ನನಗೆ ಟೈಮ್ ಇರೋದಿಲ್ಲ ಇವೆಲ್ಲ ಮಾಡ್ಕೊಂಡು ಕೂತ್ಕೋಬೇಕಂದ್ರೆ. ಹಂಗಂತ ಅದರ ಬಿದ್ರೆ ಒರೆಸಿದ್ರೆ ನನಗೆ ಮನಸ್ಸೇ ಒಪ್ಪೋದಿಲ್ಲ. ಮಾಡಿದ್ರೆ ಪಕ್ಕ ಮಾಡಬೇಕಿಲ್ಲ ಅಂದರೆ ಅದರ ತಂಟೆಗೆ ಹೋಗಬಾರ್ದು. ಅದಕ್ಕೆ ಇವತ್ತು ನೀಟಾಗಿ ಬಂಡೆ ಒರೆಸ್ಬಿಟ್ಟಿನಪ್ಪ. ಎಷ್ಟು ಕ್ಲೀನ್ ಮಾಡಿದ್ರೆ ಎಷ್ಟೊತ್ತು, ಒಂದು ತಾಸು. ರಾತ್ರಿ ಹೊತ್ತು ಮಾಡಿನ ರಾತ್ರಿಯಲ್ಲಿ ಇರ್ತೈತೆ, ಮತ್ತು ಬೆಳಿಗ್ಗೆ ಅದೇ ಕಲೆ ಅದೇ ಇನ್ನೊಂದು 2-3 ವರ್ಷಪ್ಪ ಕಷ್ಟ. ಆಮೇಲೆ ನಮ್ಮ ಮಕ್ಕಳು ಸ್ವಲ್ಪ ಅರ್ಥ ಮಾಡ್ಕೊತಾರೆ, ಸ್ವಲ್ಪ ಅವ್ರನ್ನ ನನಗೆ ಹೆಲ್ಪ್ ಮಾಡ್ತಾರೆ ಅವಾಗ. ಇನ್ನೊಂದು ನನಗೆ ಏನು ಲಕ್ಕಿ ಅಂದ್ರಪ್ಪ, ನನಗೆ 2 ಹೆಣ್ಮಕ್ಳಿದ್ದಾರೆ, ನನಗೆ ಹೆಲ್ಪ್ ಮಾಡ್ತಾರೆ. ಇವಾಗ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ಆದರೆ ವಯಸ್ಸಾದಾಗಂತೂ ನನ್ನ ಅವರೇ ನೋಡ್ಕೊತಾರೆ ಅನ್ನೋದು ನನಗೆ ಹೋಪ್. ಗಂಡು ಮಕ್ಳು ಅಂದರೆ ನನಗೆ ಸ್ವಲ್ಪ ಭಯಪ್ಪ. ಗಂಡು ಮಕ್ಕಳು ಅಂತಂದ್ರೆ ರೀ ಚಿಕ್ಕ ಮಕ್ಕಳು, ದೊಡ್ಡವರಾದಾಗ ಅವ್ರು ಮತ್ತೆ ನಮ್ಮನ್ನು ನೋಡ್ಕೊತಾರೆ ಇಲ್ಲ ಅಂತ ಭಯ ನನಗೆ. ಸ್ವಲ್ಪ ಜನ ತಂದೆ ತಾಯಿನ ಪಾಪ ಗಂಡು ಮಕ್ಕಳು ನೋಡ್ಕೊಳೋದೇ ಇಲ್ಲ, ಅವ್ರ ಪರಿಸ್ಥಿತಿ ಸರಿಗಿಲ್ಲ ಅಂತ ನೋಡೋದಿಲ್ಲ, ಅಥವಾ ಹೆಂಡ್ತಿ ಮಾತು ಕೇಳಿ ನೋಡೋದಿಲ್ಲ, ನನಗೆ ಅರ್ಥ ಆಗೋದಿಲ್ಲ. ಆದರೆ ನಾವು ನೋಡ್ಕೊತೀವಿ, ಆದರೆ ನಮ್ಮ ಅತ್ತೆ ಬರೋದಿಲ್ಲ. ಬಂಡೆ ಒರೆಸೋ ಮುಗಿಯೋಕ್ಕಿಲ್ಲ ಫ್ಯಾನ್ಗಳು ಬೇಗ ಜೋರಾಗಿಟ್ಟಿದ್ದೆ, ಬೇಗ ಬಂಡೆ ಒಣಗಿಬಿಟ್ವಿನ. ಇನ್ನು ಹಾಸಿಗೆ ಹಾಕಿ ನಮ್ಮ ಮಕ್ಕಳು ಮಲ್ಕೊತಾರೆ. ಮಕ್ಕಳು ಆಲ್ರೆಡಿ ಅವಾಗೆ ಊಟ ಮಾಡಿಬಿಟ್ಟಿದ್ದಾರೆ. ಆದರೆ ನಾವು ಸ್ವೀಟ್ ತಿನ್ನೋದು ನೋಡಿ ನಮಗೂ ಸ್ವೀಟ್ ಕೊಡು ಅಂಥೇಳಿ ಕಾರುಣ್ಯ ಬಂದಿದ್ದಾಳೆ. ಸೃಷ್ಟಿ ಇಲ್ಲ, ಸೃಷ್ಟಿ ಹೊರಗಡೆ ವಾಕಿಂಗ್ ಹೋಗಿದ್ದಾಳೆ. ಒಂದು ರೌಂಡ್ ಹಾಕ್ಕೊಂಡು ಎಲ್ಲರ ಮನೆಗೆ ಸಿಗ್ನಲ್ ಕೊಟ್ಟು ನೆಕ್ಸ್ಟ್ ಡೇ ಬಂದು ನಿಮಗೆ ಮೀಟ್ ಆಗ್ತೀನಿ ಅಂತ ಏನದು ಬೀಳ್ಕೊಡುಗೆ ಸಮಾರಂಭಕ್ಕೆ ಹೋಗಿದ್ದಾಳೆ. ತಾನು ಇದ್ದಿದ್ರೆ ಇನ್ನು ನಮ್ಮ ಮನೆಯೆಲ್ಲ ಗಲೀಜು ಮಾಡ್ತಾಳೆ ಸ್ವೀಟ್ ತಿಂದ್ಕೊಂತ. ಇನ್ನು ನಾನು ಕ್ಲೀನ್ ಮಾಡಿನೂ ವೇಸ್ಟ್, ಇನ್ನು ತನ್ನ ಹೊಡೆಯೋಕೆ ಬರಲ್ಲ ಹಂಗಂತೇಳಿ ನನಗೆ ನೋಡಿ ಸುಮ್ಮನೆ ಇರೋಕ್ಕಾಗಲ್ಲ. ಇಬ್ಬರ ಮಧ್ಯದಲ್ಲಿ ಇನ್ನು WW ಆಗಿಬಿಡುತ್ತಪ್ಪ. ಬರ್ರಿ ಎಲ್ಲರೂ ಊಟ ಮಾಡನ್ರಿ. ಊಟ ಮಾಡ್ತಿದ್ರೆ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿರಿ, ಟಿಫಿನ್ ಮಾಡ್ತಿದ್ರೆ ಚೆನ್ನಾಗಿ ಹೊಟ್ಟೆ ತುಂಬ ಟಿಫಿನ್ ಮಾಡಿರಿ, ಇಲ್ಲ ನನ್ನ ವಿಡಿಯೋ ಡಿನ್ನರ್ ಮಾಡ್ಕೊತ ನೋಡ್ತಾ ಇದ್ದರೆ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿರಿ. ಹೌದು ರೀ, ನಾಳೆ ಹಾಸ್ಪಿಟಲಲ್ಲಿ ಕಿವಿ ಆಪ್ರೇಷನ್ ಇದೆ ಅಂತ ಹೇಳಿದಲ್ವಾ, ಟಿಂಪನೋಪ್ಲಾಸ್ಟಿ ಇದ್ರಿ ಏನದು ಅಂತಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ನೀಟಾಗಿ ಹೇಳ್ತೀನಿ. ಎದಕ್ಕಾಗುತ್ತಾ, ಏನದು, ಹೆಂಗೆ ಮಾಡ್ತಾರೆ, ಅದರಿಂದ ತೊಂದರೆಗಳು ಏನು ಅಂತ ನಿಮಗೆ ಹೇಳ್ತೀನಿ ರೀ. ಮರೆಯದೆ ನನ್ನ ಚಾನಲ್ನ ಹೊಸದಾಗಿ ನೋಡೋದಾದರೆ ಪ್ಲೀಸ್ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ. ನನ್ನ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡ್ತೀರಲ್ವಾ. ಇಷ್ಟು ವೀಡಿಯೋಸ್ ಮಾಡಿದ್ದೀನಿ ರೀ. ನನ್ನ ವಿಡಿಯೋಗೆ ಒಂದು 3-4 ಮೆಂಬರ್ಸೇ ನನಗೆ ಕಮೆಂಟ್ ಮಾಡಿದ್ದು, ಇನ್ನು ಜಾಸ್ತಿ ಮಾಡಿಲ್ಲ. ಐ ಹೋಪ್ ಮುಂದೆ ಏನಾದರೂ ನನ್ನ ವೀಡಿಯೋಸ್ ಒಳ್ಳೆ ಲೆಕ್ಕದಲ್ಲಿ ಒಳ್ಳೆ ಸ್ಥಾನದಲ್ಲಿ ಹೋಗ್ತವೆ ಅಂತ ನನಗೆ ಹೋಪ್ ಇದೆ ರೀ. ಸರಿ ರೀ, ಊಟ ಮುಗಿಯೋಕ್ಕಿಲ್ಲ, ಇನ್ನು ನಾನು ಸತ್ಯವೇದವನ್ನು ಓದ್ತಾ ಇದ್ದೀನಿ. ಓಕೆ ರೀ, ಬಾಯ್ ರೀ. ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾವು ಭೇಟಿಯಾಗಣ್ರಿ. ಮರೆಯದೆ ಲೈಕ್ ಮಾಡಿರಿ.